ಹಾಯ್ ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಒಂದು ಹೈ ಶಕ್ಕುರ್ ಬ್ರ್ಯಾಂಡ್ ಅದ ಕ್ಯಾಮ್ರಾ ಇವತ್ತು ನಮ್ಮ ಕಡೆ ರಿಪೇರಿಗೆ ಬಂದಿದೆ. ಇದು ಡ್ಯುಯಲ್ ಲೆನ್ಸ್ ಸೋಲಾರ್ ಕ್ಯಾಮ್ರಾ ಇದೆ. ಹಾಗೆ ಇದು 5G 4G ಸಿಮ್ ಕಾರ್ಡ್ ಸಪೋರ್ಟೆಡ್ ಕ್ಯಾಮ್ರಾ ಇದೆ. ಇದು ಬಂದ್ಬಿಟ್ಟು 3+3 ಲೆನ್ಸ್ ಇದ್ದಂಥ ಕ್ಯಾಮ್ರಾ ಇದೆ, ವಿತ್ ಸೋಲಾರ್ ಇದೆ. ಇದು ಸೋಲಾರ್ ಪ್ಯಾನಲ್ ಇದೆ, 9 ವೋಲ್ಟಿನ ಸೋಲಾರ್ ಪ್ಯಾನಲ್ ಇದೆ. ಇದು ಬಂದ್ಬಿಟ್ಟು ಇನ್ಬಿಲ್ಟ್ ಬ್ಯಾಟರಿ ಇರುವಂತ ಸೋಲಾರ್ ಬೇಸ್ಡ್ ಕ್ಯಾಮ್ರಾ ಇದೆ. ಇದಕ್ಕೆ ನಾವು ಮೆಮರಿ ಕಾರ್ಡ್ ಹಾಗೂ ಸಿಮ್ ಕಾರ್ಡ್ ಅನ್ನು ಹಾಕಿ ಇದನ್ನ ನಾವು ಸ್ಟಾರ್ಟ್ ಮಾಡುವಂತ ಕ್ಯಾಮ್ರಾ ಇದೆ. ಇದು ಬಂದ್ಬಿಟ್ಟು ಇದು ರಿಪೇರಿಗೆ ಬಂದಿದೆ, ಹ್ಯಾಂಗ್ ಔಟ್ ಆಗ್ತಾ ಇದೆ. ಒನ್ ಟೈಮ್ ಇದು ಮೊಬೈಲ್ಗೆ ಕನೆಕ್ಟ್ ಆಗ್ತಾ ಇದೆ, ಒನ್ ಟೈಮ್ ಆಫ್ ಆಗ್ತಾ ಇದೆ. ಹೀಗಾಗಿ ಇದು ಪಾಸ್ ಇಶ್ಯೂ ಕೂಡ ಆಗ್ತಾ ಇದೆ, ಹಾಗೆ ಸಿಮ್ ಕಾರ್ಡ್ ಸ್ಲಾಟ್ ಇಶ್ಯೂ ಕೂಡ ಆಗ್ತಾ ಇದೆ, ಹಾಗೆ ಆಫ್ಲೈನ್ ಕೂಡ ಆಗ್ತಾ ಇದೆ ಈ ಕ್ಯಾಮ್ರಾದು. ಟೋಟಲ್ ಇವಾಗ ರಿಪೇರಿ ಹೇಗೆ ಮಾಡೋದು, ಏನಾಗಿದೆ ಇಶ್ಯೂ ಅಂತೇಳಿ ಇವಾಗ ನಾವು ಚೆಕ್ ಮಾಡ್ತಾ ಇದೀವಿ. ಇದನ್ನ ಓಪನ್ ಮಾಡಿ ಏನಾಗಿದೆ ಅಂತೇಳಿ ನಾವು ಇದನ್ನ ನೋಡೋಣ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿಗಳಿಗೆ ಮೆಮರಿ ಕಾರ್ಡ್ ಹಾಗೂ ಸಿಮ್ ಕಾರ್ಡ್ ಅನ್ನ ರಿಮೂವ್ ಮಾಡೋಣ. ಯಾವುದೇ ಕ್ಯಾಮ್ರಾ ರಿಪೇರಿ ಅಥವಾ ಇನ್ಸ್ಟಾಲೇಷನ್ ಹಾಗೆ ಹೊಸ ಕ್ಯಾಮ್ರಾಗಳಿಗಾಗಿ ಸ್ಕ್ರೀನ್ ಮೇಲೆ ಬಂದಂಥ ನಂಬರ್ಗೆ ಕಾಲನ್ನು ಮಾಡಿ, ವಾಟ್ಸಪ್ಪನ್ನು ಕೂಡ ಮಾಡ್ಬೋದು. ಯಾವುದೇ IP ಕ್ಯಾಮ್ರಾ ಆಗಲಿ, ಸೋಲಾರ್ ಕ್ಯಾಮ್ರಾ ಆಗಲಿ, ಸಿಂಗಲ್ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ರಿಪೇರಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಮೆಮರಿ ಕಾರ್ಡ್ ಹಾಗೂ ಸಿಮ್ ಕಾರ್ಡನ್ನು ರಿಮೂವ್ ಮಾಡಿ, ಎರಡು ನಾವು ಇದನ್ನು ರಿಮೂವ್ ಮಾಡಿ. ಇವಾಗ ನಾವು ಕ್ಯಾಮ್ರಾನ ಫಸ್ಟ್ಗೆ ಬ್ಯಾಟರಿಯನ್ನು ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತೇಳಿ. ಒಂದೊಂದಾಗಿ ನಾವು ಇದನ್ನು ಚೆಕ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಏನೇನು ಕಂಡೀಷನ್ ಆಗಿದೆ ಅಂತೇಳಿ. ಇವಾಗ ನಾವು ಬ್ಯಾಟರಿಯನ್ನು ಓಪನ್ ಮಾಡೋಣ. ಬ್ಯಾಕ್ ಸೈಡ್ ಇಲ್ಲಿ ಬ್ಯಾಟರಿ ಇದೆ ಅಂತಾನೆ ಹೇಳ್ಬೋದು. ಎಲ್ಲ ಸೋಲಾರ್ ಕ್ಯಾಮ್ರಾಗಳಿಗೆ ಬ್ಯಾಕ್ ಸೈಡ್ ಇಲ್ಲಿ ವಾಲ್ ಮೌಂಟ್ ಮಾಡುವ ಸ್ಪೇಸಲ್ಲಿ ಇದು ಲಿಥಿಯಂ ಬ್ಯಾಟರಿಯನ್ನು ಇನ್ಬಿಲ್ಟ್ ಇರುತ್ತದೆ. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಲಿಥಿಯಂ ಬ್ಯಾಟರಿ ಇದೆ. ಹಾಗೇನೆ ಇಲ್ಲಿ ಚಾರ್ಜಿಂಗ್ ಸ್ಲಾಟ್ ಇದೆ. ಇಲ್ಲಿ ನಾವು ಇಲ್ಲಿ ನೋಡಬಹುದು, ಇದು ಪವರ್ ಬೋರ್ಡ್ ಇದೆ. ಈ ಪವರ್ ಬೋರ್ಡ್ ಅನ್ನು ನಾವು ಇಲ್ಲಿ ಸೋಲಾರ್ ಪಾಯಿಂಟ್ ಇದೆ, ಇದು ಮೇನ್ ಪವರ್ ಬೋರ್ಡ್ ಇದೆ. ಇದನ್ನು ಕೂಡ ನಾವು ರಿಮೂವ್ ಮಾಡಿ ನೋಡಬೇಕು. ಯಾವುದೇ ಸೋಲಾರ್ ಕ್ಯಾಮ್ರಾ ಆಗಲಿ, PTZ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ರಿಪೇರಿ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿ. ಹಾಗೆ ಒಳ್ಳೆ ಕ್ಯಾಮ್ರಾನ ನೀವು ಕೂಡ ಇನ್ಸ್ಟಾಲೇಷನ್ ಮಾಡಿಕೊಳ್ಳಿ. ಬಟ್ ಆನ್ಲೈನಲ್ಲಿ ತಗೊಂಡಂಥ ಕ್ಯಾಮ್ರಾ ಅಥವಾ ನೀವು ಯಾವುದೇ ಸ್ಟೋರಲ್ಲಿ ತಗೊಂಡಂಥ ಕ್ಯಾಮ್ರಾ ನಿಮಗೆ ಏನೇ ಪ್ರಾಬ್ಲಮ್ ಆದರೂ ನಮಗೆ ಕಾಂಟ್ಯಾಕ್ಟನ್ನು ಮಾಡಿ. ಹಾಗೆ ಆಲ್ಮೋಸ್ಟ್ ಆಗಿ ನೀವು ಆನ್ಲೈನಲ್ಲಿ ತೊಗೊಂಡಂಥ ಕ್ಯಾಮ್ರಾನೇ ಜಾಸ್ತಿ ರಿಪೇರಿಗೆ ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇದು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂಥ ಕ್ಯಾಮ್ರಾ. ಬಟ್ ಆನ್ಲೈನಲ್ಲಿ ತೊಗೊಂಡಂಥ ಕ್ಯಾಮ್ರಾ ನೀವು ವಾರಂಟಿಯನ್ನು ಎಲ್ಲಿ ಇಶ್ಯೂ ಮಾಡಬೇಕು ಎಂಬುದು ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಇದೆ. ಹಾಗೆ ವಾರಂಟಿ ಮುಗಿದಿಂದ ಕೂಡ ಅದು ರಿಪೇರಿಗೆ ಕೂಡ ಇಶ್ಯೂ ಆಗ್ತಾ ಇದೆ. ಹೀಗಾಗಿ ಕಸ್ಟಮರ್ ಇದನ್ನು ನಮಗೆ ಇಲ್ಲಿ ರಿಪೇರಿಗೆ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ನಾವು ಇವಾಗ ಚೆಕ್ ಮಾಡೋಣ ಏನೇನಾಗಿದೆ ಅಂತೇಳಿ. ಯಾಕೆಂದರೆ ಇದು 1 ಇಯರ್ ಆದ ತಕ್ಷಣ ಅಥವಾ 2 ಇಯರ್ ಆದ ತಕ್ಷಣ ಬ್ಯಾಟರಿ ಕೂಡ ಇಶ್ಯೂ ಆಗುತ್ತೆ. ಇದು ಲಿಥಿಯಂ ಬ್ಯಾಟರಿ ಇದೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಬ್ಯಾಟರಿ ಇದೆ ನೋಡಿ, ಲಿಥಿಯಂ ಬ್ಯಾಟರಿ ಇದೆ ನೋಡಿ ಫ್ರೆಂಡ್ಸ್. ಇದು 4 ಲಿಥಿಯಂ ಇರುವಂಥ 4 ಲಿಥಿಯಂ ಸೆಲ್ ಇರುವಂಥ ಬ್ಯಾಟರಿ ಇದೆ.
ಇವಾಗ ನಾವು ಲಿಥಿಯಂ ಬ್ಯಾಟರಿ ವೋಲ್ಟೇಜನ್ನು ಚೆಕ್ ಮಾಡ್ಕೋಬೇಕು. ಫಸ್ಟಿಗೆ ವೋಲ್ಟೇಜ್ ಎಷ್ಟಿದೆ ನಾವು ಫಸ್ಟಿಗೆ ಅದನ್ನು ಚೆಕ್ ಮಾಡ್ಕೋಬೇಕು. ಯಾಕಂದರೆ ಬ್ಯಾಟರಿ ಇಶ್ಯೂ ಇದ್ದಾಗ ಕೂಡ ಅದು ನಮಗೆ ಪ್ರಾಬ್ಲಮನ್ನು ಮಾಡುತ್ತೆ. ಹೀಗಾಗಿ ನಾವು ಇಲ್ಲಿ ಬ್ಯಾಟರಿನ ಚೆಕ್ ಮಾಡ್ಕೋಬೇಕು ವೋಲ್ಟೇಜ್ ಎಷ್ಟಿದೆ ಅಂತೇಳಿ. ನೋಡಿ ವೋಲ್ಟೇಜ್ ಎಷ್ಟಿದೆ ಅಂತೇಳಿ ಇವಾಗ. ತ್ರೀ ಪಾಯಿಂಟ್ 9291 ವೋಲ್ಟೇಜ್ ಇದೆ. ಬಟ್ ಕ್ಯಾಮ್ರಾ ಆಪ್ರೇಟ್ ಆಗ್ತಾ ಇಲ್ಲ. ಇವಾಗ ನಾವು ಕ್ಯಾಮ್ರಾನ ಓಪನ್ ಮಾಡೋಣ. ನೋಡಿ ಇವಾಗ ಆಲ್ರೆಡಿ ಇದನ್ನು ಓಪನ್ ಮಾಡಿ ಬ್ಯಾಕ್ ಸೈಡ್ ಕೂಡ ಇದನ್ನು ಇವಾಗ ನಾವು ಓಪನನ್ನು ಮಾಡಿ ಚೆಕ್ ಮಾಡಬೇಕು. ಇವಾಗ ಇಲ್ಲಿ ಇದನ್ನು ಮೇನ್ಸನ್ನು ಇದನ್ನು ಓಪನ್ ಮಾಡಿ ನಾವು ಇದನ್ನು ಚೆಕ್ಔಟ್ ಮಾಡೋಣ. ನೋಡಿ ಸೋಲಾರ್ ಕ್ಯಾಮ್ರಾದಲ್ಲಿ ಏನೇನಿದೆ ಅಂತೇಳಿ ಇಲ್ಲಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇವಾಗ ನಾನು ಓಪನನ್ನು ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಒಳಗಡೆ ಹೇಗೆ ಸಿಸ್ಟಮ್ ಇದೆ ಅಂತೇಳಿ ನೀವು ಸೋಲಾರ್ ಕ್ಯಾಮ್ರಾದಲ್ಲಿ ಅಥವಾ PT ಕ್ಯಾಮ್ರಾದಲ್ಲಿ ನೋಡ್ಬೋದು. ಇದು ಆಪ್ರೇಟ್ ಹೇಗಾಗುತ್ತೆ ಅಂತೇಳಿ ಇಲ್ಲಿ ಒಂದು DC ಮೋಟಾರ್ ಇದೆ. ಹಾಗೆಯೇ ಈಚೆಗಡೆ ಕ್ಯಾಮ್ರಾ ಲೆನ್ಸ್ ಕೂಡ ಇದೆ. ನೋಡಿ ಇಲ್ಲಿ ಮದರ್ ಬೋರ್ಡ್ ಇದೆ. ಹೀಗಾಗಿ ನೋಡಿ ಇವಾಗ ಈ ಬೋರ್ಡು ಇಶ್ಯೂ ಆಗಿದೆ ನಮಗೆ. ಹೀಗಾಗಿ ನಾವು ಇದನ್ನು ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ. ಇದು ಸೋಲಾರ್ ಕ್ಯಾಮ್ರಾ.
ಇವಾಗ ನಾವು ಇದಕ್ಕೆ ಸಿಮ್ ಕಾರ್ಡನ್ನು ಹಾಕಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ನೋಡಿ ಸಿಮ್ ಸ್ಲಾಟ್ ಇದೆ, ಹಾಗೆ ಮೆಮೊರಿ ಕಾರ್ಡ್ ಸ್ಲಾಟ್ ಕೂಡ ಇದೆ. ಇಲ್ಲಿ ಸಿಮ್ ಕಾರ್ಡನ್ನು ಹಾಕಿ ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ಇವಾಗ ಪವರ್ ಬೋರ್ಡ್ ಕನೆಕ್ಷನ್ ಅನ್ನು ಮಾಡೋಣ. ನಾವು ಬ್ಯಾಟರಿಯನ್ನು ಕನೆಕ್ಷನ್ ಮಾಡಿಲ್ಲ, ನಾವು ಪವರನ್ನು ಕೊಟ್ಟು ಈ ಕ್ಯಾಮ್ರಾನ ಸ್ಟಾರ್ಟ್ ಮಾಡಿ ನೋಡೋಣ. ಇಲ್ಲಿ ನಾವು ಪವರನ್ನು ಕೊಡೋಣ. ನೋಡಿ ಇವಾಗ ಪವರ್ ಗ್ಲೋ ಆಗ್ತಾ ಇದೆ. ಇವಾಗ ನಾವು ಕ್ಯಾಮ್ರಾನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆನ್ ಆಫ್ ಬಟನ್ ಇದೆ, ಇದನ್ನು ಸ್ಟಾರ್ಟ್ ಮಾಡೋಣ. ಇವಾಗ LED ಕಾನ್ಸ್ಟೆಂಟ್ ಆಯಿತು. ಇಲ್ಲಿ ಕೂಡ ಲೈಟ್ ಬ್ಲಿಂಕಿಂಗ್ ಆಗ್ತಾ ಇದೆ. ನೋಡಿ ರೆಡ್ ಲೈಟ್ ಗ್ಲೋ ಆಗ್ತಾ ಇದೆ. ಇವಾಗ ನಾನು ಎರಡು ಲೆನ್ಸ್ಗೆ ಟೇಪನ್ನು ಹಚ್ಚಿನು. ಈ ಟೇಪನ್ನು ಯಾವ ಕಾರಣಕ್ಕೆ ನಾವು ಕ್ಯಾಮ್ರಾಕ್ಕೆ ಹಚ್ಚಬೇಕು ಎಂಬುದು ನೀವು ಕೇಳ್ಬೋದು. ಯಾರಿಗೆಲ್ಲ ಇದಕ್ಕೆ ಆನ್ಸರ್ ಬೇಕು ನೀವು ಕಮೆಂಟ್ ಮಾಡ್ಬೋದು. ನಾನು ಅಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇವಾಗ ನಾವು ಕ್ಯಾಮ್ರಾನ ಚೆಕ್ ಮಾಡೋಣ. ಇನ್ನೊಂದು ಸೆಕೆಂಡ್ ನಾವು ಆನ್ ಮಾಡಿ ನೋಡಿ. ಇವಾಗ ಲೈಟ್ ಗ್ಲೋ ಆಗ್ತಾ ಇದೆ. ಬ್ಲೂ ಲೈಟ್ ಆಯ್ತು. ನೋಡಿ ಕನೆಕ್ಷನ್ ಈಸ್ ಸಕ್ಸಸ್ಫುಲ್ ಅಂತ ಹೇಳ್ತಾ ಇದೆ. ರೊಟೇಷನ್ ಕೂಡ ಆಗ್ತಾ ಇದೆ. ನೋಡಿ ಇವಾಗ ಆ್ಯಸ್ ಯೂಶುವಲ್ ಲೊಕೇಶನ್ಗೆ ಬಂದಿದ್ದು ನಿಂತಿತ್ತು. ಇವಾಗ ನಾವು ಇದನ್ನು ಆ್ಯಪಲ್ಲಿ ಕೂಡ ಇದನ್ನು ನಾವು ಚೆಕ್ ಮಾಡಬೇಕು. ಇವಾಗ ಬೋರ್ಡ್ ಕೂಡ ನಾವು ರಿಪ್ಲೇಸ್ಮೆಂಟ್ ಮಾಡಿ ಇವಾಗ ಪವರ್ ಬೋರ್ಡನ್ನು ಇವಾಗ ನಾವು ಸ್ಟಾರ್ಟ್ ಮಾಡಿ ನೋಡೋಣ. ನೋಡಿ ಇವಾಗ ಬ್ಯಾಟರಿ ಮೇಲೆ ಇವಾಗ ಆನ್ ಮಾಡಿವು, ಬಟನ್ ಕೂಡ ಆನ್ ಮಾಡಿವು ನೋಡೋಣ. ನೋಡಿ ಇವಾಗ ಸ್ಟಾರ್ಟ್ ಆಯಿತು. ನೋಡಿ 4G ಕನೆಕ್ಷನ್ ಈಸ್ ಸಕ್ಸಸ್ಫುಲ್ ಅಂತೇಳಿ ಆಯಿತು. ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆಯಿತು. ಇಂಥ ಯಾವುದೇ ಕ್ಯಾಮ್ರಾ ರಿಪೇರಿ ಇದ್ದರೆ ನಮಗೆ ಕಾಂಟ್ಯಾಕ್ಟನ್ನು ಮಾಡಿ, ಹಾಗೆ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ವಾಟ್ಸಪ್ಪಲ್ಲಿ ಕೂಡ ನಿಮ್ಮ ಕ್ಯಾಮ್ರಾ ಮಾಡೆಲ್ ಏನಿದೆ, ಏನೇನು ಇಶ್ಯೂ ಆಗಿದೆ ಅಂತೇಳಿ ನೀವು ವಾಟ್ಸಪ್ಪನ್ನು ಕೂಡ ಮಾಡಿ ನೀವು ತಿಳ್ಕೊಬೋದು. ಇಂಥ ಯಾವುದೇ ಕ್ಯಾಮ್ರಾ ರಿಪೇರಿ ಅಥವಾ ಇನ್ಸ್ಟಾಲೇಷನ್ ಅಥವಾ IP ಕಾನ್ಫಿಗರ್ ಯಾವುದೇ ಇಶ್ಯೂ ಇದ್ದರೆ ನಮಗೆ ಕಾಂಟ್ಯಾಕ್ಟನ್ನು ಮಾಡಿ. ವೈಫೈ ಕ್ಯಾಮ್ರಾ, ಸೋಲಾರ್ ಕ್ಯಾಮ್ರಾ ಯಾವುದೇ ಕ್ಯಾಮ್ರಾ ಇದ್ದರೂ ಕೂಡ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು. ಮತ್ತು